1941 ಸ್ವಾತಂತ್ರ್ಯ ಪೂರ್ವದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಪ್ರಥಮ ಎನ್ನಲಾಗುವ ಬಾರ್ಕೂರು ಬಳಿಯ ಹನೆಹಳ್ಳಿ ಗ್ರಾಮದಲ್ಲಿರುವ ಕೂರಾಡಿಯಲ್ಲಿ ಶಾಂತಿನಿಕೇತನ ಎನ್ನುವ 3 ಮಹಡಿಯ ಮರ ಕೆಂಪು ಕಲ್ಲು ಹೆಂಚಿನಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡದಲ್ಲಿ ನವಭಾರತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬಿಎಂಎಂ ಪ್ರೌಢಶಾಲೆಯು ಇಂದಿಗೂ ಅದೇ ಕಟ್ಟಡದಲ್ಲಿ ತರಗತಿ ನಡೆಸುತ್ತಿರುವುದು ಕಟ್ಟಡದ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯದ ಅವಧಿಯಲ್ಲಿ ಸ್ವದೇಶಿ ಚಳವಳಿಗೆ ಈ ಕಟ್ಟಡದಲ್ಲಿ ಕೈಮಗ್ಗ, ಗುಡಿ ಕೈಗಾರಿಕೆ, ನೂಲು ಕುಂಬಾರಿಕೆಗೆ ಅನುಕೂಲವಾಗುವಂತೆ ಮತ್ತು ಶಿಕ್ಷಣದ ಉದ್ದೇಶಕ್ಕೆ ರಚನೆಗೊಂಡ ಈ ಕಟ್ಟಡ ಕೂರಾಡಿಯ ಕೇಶವ ಕಲ್ಕೂರ ಮತ್ತು ವಾಸುದೇವ ಕಲ್ಕೂರರು ನಿರ್ಮಿಸಿರುವುದು. ಬಳಿಕ ನಾನಾ ಕಾರಣದಿಂದಾಗಿ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿದ್ದ ದಿವಂಗತ ಬಂಡಿಮಠ ಕುಶಲ ಶೆಟ್ಟಿಯವರು ಇದರಲ್ಲಿ ಬ್ಯಾಂಕ್, ದೈಹಿಕ ಶಿಕ್ಷಣ ಶಾಲೆ ಇನ್ನಿತರ ತರಗತಿಗಳನ್ನು ಮಾಡಿ ಬಳಿಕ ಸೀತಾರಾಮ್ ಶೆಟ್ಟಿಯವರಿಗೆ ನೀಡಿದ್ರು. 1984ರಲ್ಲಿ ಸರ್ವೋದಯ ಎಸ್ಸಿ/ಎಸ್ಟಿ ವಿದ್ಯಾಸಂಸ್ಥೆಯಾಗಿ 8ನೇ ಮತ್ತು 9ನೇ ತರಗತಿ ಆರಂಭಗೊಂಡಿದ್ದು, ಬಳಿಕ 10ನೇ ತರಗತಿಯ ಪ್ರೌಢಶಾಲೆಯಾಗಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಾಧನೆಯ ಶಾಲೆಯಾಗಿ ಇಂದಿಗೂ 104 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬಳಿಕ ಕಟ್ಟಡಕ್ಕೆ ಹೊಂದಿಕೊಂಡು ವಿಜ್ಞಾನ ತರಗತಿ ಕೊಠಡಿ, ಕಂಪ್ಯೂಟರ್ ಕೊಠಡಿ ಕಟ್ಟಡ ರಚನೆಗೊಂಡಿದೆ. ಮದ್ರಾಸು ಸರ್ಕಾರದ ಅಧೀನದಲ್ಲಿ ಅಂದಿನ ಶಿಕ್ಷಣ ಹಾಗೂ ಕಾನೂನು ಸಚಿವ ಸಿಜೆ ವಾರ್ಕಿಯವರು ಅಡಿಗಲ್ಲು ಮುಹೂರ್ತ ನಡೆಸಿದ ಕುರಿತು ಗ್ರಾನೈಟ್ ಕಲ್ಲಿನಲ್ಲಿ ಅಳವಡಿಸಲಾಗಿದೆ. ಮರದ ಮೆಟ್ಟಿಲುಗಳು, ಬೃಹತ್ ಮರದ ತೊಲೆ, ಬೋಧಿಕೆಗಳು, ಚಿತ್ತಾರದ ಬೃಹತ್ ಕಿಟಕಿ, ಗೋಡೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರಗಳು, ಗಟ್ಟಿಮುಟ್ಟಾದ ಪಕ್ಕಾಸು, ರೀಪು, ಮಣ್ಣಿನ ಹೆಂಚು ಅದರ ಸದೃಢತೆಯನ್ನ ಉಳಿಸಿಕೊಂಡು ಇಂದಿಗೂ ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ 200 ಮತಗಟ್ಟೆ ಸಂಖ್ಯೆಯಾಗಿ ಉಳಿದಿದೆ. ಬಿಎಂ ಪ್ರೌಢಶಾಲಾ ಈ ಕಟ್ಟಡವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣಗೊಂಡಿದ್ದು ಸರಿಸುಮಾರು 1941ನೇ ಇಸ್ವಿಯಲ್ಲಿ ನಿರ್ಮಾಣಗೊಂಡಿರುತ್ತದೆ. ಈ ಕಟ್ಟಡವನ್ನು ಕೂರಾಡಿಯ ಡಾಕ್ಟರ್ ಕೇಶವ ಕಲ್ಕೂರ ಕುಟುಂಬದವರು ಈ ಕಟ್ಟಡವನ್ನು ನಿರ್ಮಿಸಿದ್ದು, ಈಗಲೂ ಸಹ ಈ ಕಟ್ಟಡ ಸುಸ್ಥಿತಿಯಲ್ಲಿದೆ, ಸುಸ್ಥಿರವಾಗಿದೆ. 3 ಮಹಡಿಯ ಈ ಕಟ್ಟಡವು ಬಹಳ ಗಟ್ಟಿಮುಟ್ಟಾಗಿದ್ದು ಈಗಲೂ ಸಹ ಇದನ್ನ ಬಳಕೆ ಮಾಡ್ತಿರುವಂತಹದ್ದು ನಮಗೆಲ್ಲ ಸಂತೋಷ ತಂದಿದೆ. 1984ರಲ್ಲಿ ಬಿಎಂಎಂ ಪ್ರೌಢಶಾಲೆ ಈ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇದ್ದು ಈಗಲೂ ಕೂಡ ಇದೇ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ಕಟ್ಟಡದ ಒಡೆತನ ದಿವಂಗತ ಸ್ಥಾಪಕ ಮುಖ್ಯೋಪಾಧ್ಯಾಯ ಜಿ ಸೀತಾರಾಮ್ ಶೆಟ್ಟಿ ಅವರ ಶ್ರೀಮತಿ ಚಂದ್ರಮತಿ ಎಸ್ ಶೆಟ್ಟಿ ಅವರ ಹೆಸರಿನಲ್ಲಿದ್ದು ಈ ಕಟ್ಟಡ ಈಗ ಬಾಡಿಗೆ ಕಟ್ಟಡವಾಗಿರುತ್ತದೆ. ನಮ್ಮ ಶಾಲಾ ಆಡಳಿತ ಮಂಡಳಿ ಸರ್ವೋದಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಕೂರಾಡಿ ಇದರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಆದರೆ ಈ ಕಟ್ಟಡದ ವಿಶೇಷ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಕಟ್ಟಡ ನಿರ್ಮಾಣಗೊಂಡಿದ್ದು ಆ ಕಾಲದಲ್ಲಿಯೇ ಇಲ್ಲಿ ಜನರೇಟರ್ ವ್ಯವಸ್ಥೆ ಮೂಲಕ ವಿದ್ಯುತ್ತನ್ನ ಅಳವಡಿಸಿಕೊಂಡಿದ್ದು ಈ ಕಟ್ಟಡವನ್ನ ನೋಡ್ಲಿಕ್ಕೆ ದೂರ ದೂರದ ಊರಿನವರು ಆಗಮಿಸುತ್ತಿರುವಂತದನ್ನ ನಾವು ಹಿರಿಯರಿಂದ ಕೇಳ್ಕೊಂಡಿದ್ದೇವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.